ಮಾರ್ಗದರ್ಶಕರು ಆಗಿರುವಂಥ ಅಂತಿಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನೋತ್ಸವದ ಈದಿನ ಶುಭಾಶಯಗಳನ್ನು ಎಲ್ಲರಿಗೂ ಕೋರ್ತಾ, ಪರಮದಾಸೋಹಿ ಶ್ರೀ ಶರಣ ಬಸವೇಶ್ವರರನ್ನ ಮನಸ್ಸಿನಲ್ಲಿ ಸ್ಮರಿಸಿಕೊಳ್ತಾ, ಸರ್ವಧರ್ಮಗಳ ಸಂತ ಶ್ರೇಷ್ಠರನ್ನು ದಾರ್ಶನಿಕರನ್ನ ಮನಸ್ಸಿನಲ್ಲಿ ನೆನೆಯುತ್ತಾ, ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿರುವಂಥ ಮಾಧ್ಯಮ ಮಿತ್ರರೇ, ನನ್ನೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ, ಈಗಾಗಲೇ ಹೆಸರಿಸಿರುವುದರಿಂದ ಉಪಸ್ಥಿತರಿರುವಂಥ ಎಲ್ಲ ಆತ್ಮೀಯರೇ, ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡ್ತಿರ್ಬೇಕಾದ್ರೆ ಸುಸ್ಮಿತಾ ಬಾರಿಗಡದವರು ಹೇಳಿದರು, ನಮ್ಮ ಜನಪ್ರಿಯ ಶಾಸಕರಾಗಿರುವಂಥ ವಿಜಯಾನಂದ ಕಾಶಪ್ಪನವರು ಸಚಿವರಾಗಬೇಕು ಅನ್ನುವಂಥ ಒಂದು ಅಭಿಲಾಷೆಯನ್ನು ಹೊತ್ತು ಅನೇಕರು ತಮ್ಮ ತಮ್ಮ ಅಭಿಲಾಷೆಗೆ ಅನುಗುಣವಾಗಿ ಆಯ್ಕೆಯನ್ನು ಹೊತ್ತಿದ್ದರು. ಈಗಾಗಲೇ ನಾವು ಮಾಧ್ಯಮಗಳಲ್ಲಿ ತಾವು ಕೂಡ ಪ್ರಸಾರ ಮಾಡಿದ್ದೀರಿ. ಅನೇಕರು ದೇವಸ್ಥಾನಗಳನ್ನು ದರ್ಶನ ಮಾಡಿ ಹರಕೆ ತೀರಿಸಿದ ಉದಾಹರಣೆಗಳು ಅದಾವೆ. ನಿನ್ನೆ ಕರಡಿ ಗ್ರಾಮದಲ್ಲಿ ಒಬ್ಬರು ಗುರು ಸೇವೆ ಮಾಡಿದರು. ಅಭಿಮಾನ ಅನ್ನುವುದು ಒಬ್ಬ ಜನನಾಯಕನಿಗೆ ಇರಬಹುದಾದಂಥ ಒಂದು ಬೆಂಬಲದ ಪ್ರತೀಕ, ಅಭಿಮಾನದ ಪ್ರತೀಕ ಅಂತ ನಾನು ಅಂದ್ಕೊಂಡಿದ್ದೇನೆ. ಜನನಾಯಕರಾದವರು ಇನ್ನಷ್ಟು ಬೆಳೆಯಲ್ಲಿ ಇನ್ನಷ್ಟು ಎತ್ತರದ ಸ್ಥಾನಕ್ಕೆ ಹೋಗಲಿ ಅನ್ನೋದು ಮತಕ್ಷೇತ್ರದ ಮತದಾರರು ಮತ್ತು ಅಭಿಮಾನಿಗಳ ಆಶಯ ಕೂಡ ಆಗಿರ್ತದೆ. ಈ ನಿಟ್ಟಿನಲ್ಲಿ ಕುಲಕರ್ಣಿಪೇಟೆಯ ಸಮಸ್ತ ಸದ್ಭಕ್ತರಾದಿಯಾಗಿ ಯೂನಿಯನ್ ಸಂಸ್ಥೆ ಹಾಗೂ ಇಲ್ಕಲ್ಲಿನ ವಿವಿಧ ಸಂಘ ಸಂಸ್ಥೆಗಳ ಯುವಕರು ಹಾಗೂ ವಿಜಯಾನಂದ ಕಾಶಪ್ಪನವರವರ ಅಭಿಮಾನಿ ಬಳಗ ಇವರೆಲ್ಲ ಸೇರಿ ಮಾನ್ಯ ಶಾಸಕರಾಗಿದ್ದಾಗ ಕೂಡ ಅವರು ಶಾಸಕರು ಜೊತೆಗೆ ಸಚಿವರು, ಬರೀ ಶಾಸಕರಾಗಿದ್ದಾಗ ಅವರನ್ನು ಸಚಿವರಾಗಿ ಮಾಡಬೇಕು. ಆ ಸಚಿವರಾಗಿ ಮಾಡಬೇಕಾದ್ರೆ ಜನಾಶೀರ್ವಾದನೂ ಬೇಕು, ರಾಜಕೀಯದ ಒಂದು ಬೆಂಬಲನೂ ಬೇಕು, ಜೊತೆಗೆ ಮತದಾರರ ಮತ್ತು ಹಿತೈಷಿಗಳ ಹಾರೈಕೆಯೂ ಬೇಕು. ಈ ನಿಟ್ಟಿನಲ್ಲಿ ಈ ಎಲ್ಲ ತರುಣರು, ನಾನು ಹೆಸರಿಸಿದಂಥ ಎಲ್ಲ ತರುಣರು ಬಾದಾಮಿ ಬನಶಂಕರಿ ದೇವಿಗೆ ಹರಕೆ ಹೊತ್ತು ವಿಜಯಾನಂದ ಕಾಶಪ್ಪನವರವರು ಸಚಿವರಾದಲ್ಲಿ ನಾವು ಇಳಕಲ್ಲಿನಿಂದ ಬಾದಾಮಿ ಬನಶಂಕರಿವರೆಗೆ ಪಾದಯಾತ್ರೆ ಬರ್ತೀವಿ ಅಂತ ಒಂದು ಹರಕೆಯನ್ನು ಹೊತ್ತಿದ್ರು. ಅದರಲ್ಲಿ ಪ್ರಮುಖವಾಗಿ ಹಿರೇಮಠವರು, ವಿಜಯ್ ಜಾನಕಿಯವರು, ಮಂಜುನಾಥ್ ವನ್ಕಿಯವರು, ವಿದ್ಯಾಸಾಗರ್ ದೇವಾಂಗ್ ಮಠ ಅವರು, ಇವರ ಒಂದು ಮತ್ತು ನಮ್ಮ ಸಂಘಟಕರಾದಂಥ ರಾಜು ಇಲ್ಕಲ್ ಇವರ ಒಂದು ನೇತೃತ್ವದಲ್ಲಿ ಸುಮಾರು 15 ಜನ ಪಾದಯಾತ್ರೆ ಹೋಗ್ತಾರೆ. ಅವರ ಜೊತೆ ಮತ್ತಾರಾದರೂ ವಿಲ್ಲಿಂಗ್ಲಿ ಆಸೆ ಪಟ್ಟು ಬರುವಂಥ ಅನೇಕ ಅಭಿಮಾನಿಗಳು ಕೂಡ ಅವ್ರ ಜೊತೆ ಹೆಜ್ಜೆ ಹಾಕ್ತಾರೆ. ಮತ್ತು ಸುಮಾರು 50 ಜನ ಕುಲಕರ್ಣಿಪೇಟೆಯ ನಮ್ಮ ಅಕ್ಕ ತಂಗಿಯರು ಅದೇ ಪಾದಯಾತ್ರೆ ದಿನದಲ್ಲಿ, ಅಂದರೆ ನಂದು ನಾಳೆನೇ ದಿನಾಂಕವನ್ನು ನಾನು ಆಗಲೇ ಹೇಳಿಲ್ಲ, 26ನೇ ತಾರೀಕು ಅದರ ಕಾರ್ಯಕಲಾಪ, 27ನೇ ತಾರೀಕು ಅದರ ಕಾರ್ಯಕಲಾಪಗಳ ಬಗ್ಗೆ ರಾಜು ಇಲ್ಕಲ್ ಮಾತಾಡ್ತಾರೆ. ಸುಮಾರು 50 ಜನ ಮಹಿಳೆಯರು ಅದೇ ದಿನ ಸಂಜೆ ಬಾದಾಮಿ ಬನಶಂಕರಿಯ ಒಂದು ದೇವಸ್ಥಾನದಲ್ಲಿ ಪೂಜೆ, ಅಭಿಷೇಕ, ಪಾರಾಯಣಗಳನ್ನು ಮಾಡ್ತಾರೆ. ಇದರ ಪಾದಯಾತ್ರೆ ಹೊರಟಂಥ ಅಭಿಮಾನಿಗಳಿಗೆ, ಈ ಯುವಕರಿಗೆ ಅಶೋಕ್ ಚಲವಾದಿಯವರು ಹಾಗೂ ಅಮೀರ್ ಇಟಿಗೆಯವರು ಟಿ ಶರ್ಟ್ ಕೊಡುವುದರ ಮುಖಾಂತರ ಒಂದು ಉತ್ತೇಜನವನ್ನು ಕೊಡ್ತಾರೆ. ಆಮೇಲೆ ಬೆಳಗಿನ ಅಲ್ಪೋಪಹಾರವನ್ನು ನಮ್ಮ ಹಿತೈಷಿಗಳು ಮತ್ತು ಸಾಮಾನ್ಯವಾಗಿ ಅನ್ನದಾನ ಅಂದ ತಕ್ಷಣ ಹೆಸರಾಗುವಂಥ ಹೆಸರೇ MD ಭಾಗವನ್ ಅವರು ಆ ಅಲ್ಪೋಪಹಾರದ ವ್ಯವಸ್ಥೆಯನ್ನು ಮಾಂತೇಶ್ ಹರ್ತಿಯವ್ರ ಜೊತೆಗೂಡಿ ನಿರ್ವಹಿಸ್ತಾರೆ. ಅದೇ ರೀತಿ ಮಧ್ಯಾಹ್ನ 2 ಗಂಟೆಗೆ ನಮ್ಮ ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ ಅಭಿಮಾನಿಗಳು ಬಳಗದ ಇಲ್ಕಲ್ ವತಿಯಿಂದ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರಿಗೆ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗಲೆಂದು ತಾಯಿ ಶ್ರೀ ಬನಶಂಕರಿ ದೇವಿಯಲ್ಲಿ ಪಾದಯಾತ್ರೆ ಬರುತ್ತೇವೆ ಎಂದು ಹರಿಕೆ ಹೊತ್ತಿದ್ದು, ಅದರಂತೆಯೇ ನಮ್ಮ
ಯೂನಿಯನ್ ಕ್ರೀಡಾ ಹಾಗೂ ಸಂಸ್ಕೃತ ಎಲ್ಲ ಅಭಿಮಾನ ಬಳಗದ ಹುಡುಗರು ಕೂಡ ಬನಶಂಕರಿ ಪಾದಯಾತ್ರೆಗೆ ನಾಳೆ ದಿನ ಹೊಂಟಿದ್ದಾರೆ. ಅದರ ಮಾರ್ಗದ ಬಗ್ಗೆ ತಮಗೆ ನಾನು ಇಲ್ಲಿ ವಿವರಿಸುತ್ತೇನೆ. ಬೆಳಿಗ್ಗೆ 5:30 ಗಂಟೆಗೆ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿದ್ದು, ಬೆಳಗ್ಗೆ ಅದರ 6:30 ಗಂಟೆಗೆ ಶ್ರೀ ಕೊರ್ರಮ್ಮದೇವಿ ಗುಡಿಯಲ್ಲಿ ಪೂಜೆ ಇರುತ್ತದೆ ಮತ್ತು ಮಧ್ಯಾಹ್ನ 2 ಗಂಟೆಗೆ ಕಾಟಾಪುರದ ಶ್ರೀ ಸಾಯಿ ಮಂದಿರದಲ್ಲಿ ಪೂಜೆ ಇರುತ್ತದೆ ಮತ್ತು ಸಾಯಂಕಾಲ 5 ಗಂಟೆಗೆ ಶ್ರೀ ಶಿವೋಗ ಮಂದಿರದಲ್ಲಿ ಪೂಜೆ ಇರುತ್ತದೆ ಮತ್ತು ಸಂಜೆ 7 ಗಂಟೆಗೆ ಶ್ರೀ ಬಾದಾಮಿ ಬನಶಂಕರಿ ದೇವಸ್ಥಾನ ತಲುಪುವುದು. ಸಂಜೆ 7:30 ಗಂಟೆಗೆ ತಾಯಿ ಶ್ರೀ ಬನಶಂಕರಿ ದೇವಿಗೆ ವಿಶೇಷ ಪೂಜೆ ನೆರವೇರಿಸಲಾಗುವುದು. ಇದರಂತೆ ಇದೆ. 24 ವರ್ಷಗಳ ನಂತರ ಸಚಿವ ಸ್ಥಾನ ಸಿಕ್ಕಿದ್ದು ನಮಗೆಲ್ಲರಿಗೂ ಸಂತೋಷದ ವಿಷಯ. ತಾಯಿ ಬನಶಂಕರಿ ಆಶೀರ್ವಾದವು ಅಥವಾ ವಿಜಯಮಾಂತೇಶ್ವರ ಕೃಪಾಶೀರ್ವಾದವು, ಮುಕ್ತನ್ ಖಾದ್ರಿ ಅವರ ಕೃಪಾಶೀರ್ವಾದವು ಅಥವಾ ನಮ್ಮ ಶಾಸಕರ ಒಂದು ನಿಷ್ಠೆ, ಒಂದು ಕಾಳಜಿಗೋಸ್ಕರ ಒಂದು ದೇವರು ಕೊಟ್ಟಂಥ ಒಂದು ವರ ಅಂತ ನಾವು ತಿಳ್ಕೊಂಡಿವಿ. ಅದರ ಅಂಗವಾಗಿ ನಮ್ಮ ಕುಲಕರ್ಣಿ ಪೇಟೆಯ ಯೂನಿಯನ್ ಸಂಸ್ಥೆ ಹಾಗೂ ಕ್ರೀಡಾ ಸಂಸ್ಥೆಯು ಈ ವರ್ಷ 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ಲಿಕ್ಕತ್ತದ. ಇದಕ್ಕೆ ನಮ್ಮ ಎಲ್ಲ ಓಣಿಯ ಗುರು ಹಿರಿಯರು, ಯುವಕರು ಎಲ್ಲರೂ ತನು ಮನದಿಂದ ಯಾವುದೇ ಸ್ವಾರ್ಥ ಇಲ್ಲದೇ ದುಡಿಯುವಂಥ ಒಂದು ಈ ಸಂಸ್ಥೆ ಇರೋದ್ರಿಂದ ಎಲ್ಲರೂ ಇದು ಯಶಸ್ವಿಯಾಗಿ ನಡೀತಾ ಇದೆ. ಇದರಂತೆ ಪ್ರತಿ ವರ್ಷವೂ ನಮ್ಮದು ನಡೀತಾ ಇರಬೇಕು, ಪ್ರತಿ ವರ್ಷವೂ ನಡೀತಾ ಇರಬೇಕು. ಆನಂತರ ನಮ್ಮ ಕಾಶ್ಯಪ್ನವರಿಗೆ ಇನ್ನೂ ಹೆಚ್ಚು ಹುದ್ದೆಗಳು ಸಿಗಲಿ, ನಮ್ಮ ಆಸೆ ಏನಂದ್ರೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿ ಅನ್ನೋ ಒಂದು ಆಶಾಭಾವನೆ ನಮಗದ. ಆ ತಾಯಿ ಬನಶಂಕರಿ ದೇವಿ ಆಶೀರ್ವಾದ ಮಾಡಿದ್ರೆ ಅದೇನು ದೊಡ್ಡ ಮಾತಲ್ಲ. ಇವತ್ತಿಲ್ಲ ನಾಳೆ ಸಿಕ್ಕೇ ಸಿಗುತ್ತಾ. ಯಾಕಂದ್ರೆ ನಮ್ಮ SR ಖಂಡಿ ಅವರು ಆದ ನಂತರ ನಮ್ಗೆ ಮುಖ್ಯಮಂತ್ರಿ ಸ್ಥಾನನೇ ಇಲ್ಲ. ಅದಕ್ಕೆ ಒಂದು ಗುರುವಿನ ಆಶೀರ್ವಾದ, ದೇವರ ಕೃಪೆಯಿಂದ ಅವರು ಮುಖ್ಯಮಂತ್ರಿ ಸ್ಥಾನದವರೆಗೂ ಹೋಗಲಿ ಅಂತಂದು ನಾವು ಆಶೆ ಮಾಡ್ತೀವಿ. ಆನಂತರ ತಾವೆಲ್ಲ ಪತ್ರಕರ್ತರು ನಾಳೆ ನಡೆಯುವ ಒಂದು ಪಾದಯಾತ್ರೆಗೆ ತಾವೆಲ್ಲ ಬಂದು ಈ ವರದಿ ಬಗ್ಗೆ ಮತ್ತು ಸಹಕಾರ ಕೊಡ್ತೀರಿ ಅಂತಂದು ನಾನು ಆಶಾಭಾವನೆಯಿಂದ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊತೀನಿ. ಅದಕ್ಕೆ ಇದು ಒಂದೇ ಸರ್ತಿ ಅಲ್ಲ, ಪ್ರತಿ ವರ್ಷ ದಸರಾ ಟೈಮ್ದೊಳಗೆ ನಾವು ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕೊಂಡಿರ್ತೀವಿ. ಆ ಟೈಮ್ದೊಳಗೆ ತಾವೆಲ್ಲರೂ ಬಂದು ನಮ್ಮ ಒಂದು ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಅದನ್ನು ಪ್ರಸಾರ ಮಾಡಿದ್ರಿ ಅಂತಂದ್ರೆ ತಮಗೆ ನಾವು ಕೃತಜ್ಞರಾಗಿರ್ತೀವಿ ಅಂತಂದು ನಾವು ವಿನಂತಿ ಮಾಡ್ಕೊಳ್ತೀವಿ. ಪಟ ಅಭಿಮಾನಿ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಇರೋದು ನಾನು. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಎಲ್ಲೇ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾನು ಅವ್ರನ್ನ ಭೇಟಿಯಾದ್ರೆ ಅಂಕಲ್ ನೀವು ಫಸ್ಟ್ ಸಚಿವ ಸ್ಥಾನ ಆಗಲೇಬೇಕು ಅಂತ ನಾನು ಕೂಡ ವಿಜಯಮಾತೇಶ್ವರಲ್ಲಿ ಹರಕೆ ಹೊತ್ತಿದ್ದು ನಿಜ. ಅದೇ ನಿಟ್ಟಿನಲ್ಲಿ ಇಲ್ಲೆಲ್ಲ ನಮ್ಮ ಯೂನಿಯನ್ ಸಂಸ್ಥೆಯ ಕುಲಕರ್ಣಿಪೇಟೆಯ ಎಲ್ಲ ಯುವಕರು ಏನು ಮಾಡ್ಯಾರ ಅಂದ್ರೆ ಬಾದಾಮಿ ಬನಶಂಕರಿ ದೇವಿಗೆ ಪಾದಯಾತ್ರೆಯನ್ನು ಹೊಂದಿದ್ದಾರೆ. ಸುಮಾರು ಒಂದು 50 ಜನ ಆದರೂ ನಮ್ಮ ಯೂನಿಯನ್ ಸಂಸ್ಥೆಯಿಂದ ಪಾದಯಾತ್ರೆ ಹೊಂದಿದ್ದಾರೆ. ಈ 50 ಜನದ ಜೊತೆ ವಿವಿಧ ಸಂಘಟನೆಗಳು, ವಿವಿಧ ಸಂಘ ಸಂಸ್ಥೆಗಳು ಕೂಡ ನಮ್ಮ ಯೂನಿಯನ್ ತಂಡದ ಜೊತೆಗೆ ಅವರು ಕೂಡ ಇಳಕಲ್ದಿಂದ ಬೆಳಗ್ಗೆ ಬಾದಾಮಿ ಬನಶಂಕರಿಗೆ ಪಾದಯಾತ್ರೆ ಮೂಲಕ ಸಚಿವ ಸ್ಥಾನವನ್ನು ಸಿಕ್ಕಿರೋ ಪರವಾಗಿ ಹರಕೆಯನ್ನು ತೀರಿಸ್ತಿದ್ದಾರೆ. ಇದರ ಜೊತೆಗೆ ನಮ್ಮ ಕುಲಕರ್ಣಿಪೇಟೆಯ ಎಲ್ಲ ಮಹಿಳಾ ತಾಯಂದಿರು, ನಮ್ಮ ಯೂನಿಯನ್ದ ಎಲ್ಲ ಮಹಿಳಾ ತಾಯಂದಿರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮಹಿಳೆಯರು ಲಲಿತಾ ಪಾರಾಯಣವನ್ನು ಬನಶಂಕರಿ ದೇವಿ ದೇವಸ್ಥಾನ, ಬಾದಾಮಿ ಬನಶಂಕರಿ ದೇವಿ ದೇವಸ್ಥಾನದಲ್ಲಿ ಮಹಿಳಾ ಪಾರಾಯಣ, ಲಲಿತಾ ಪಾರಾಯಣ ಮಾಡೋಕ್ಕೆ ಎಲ್ಲರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಎಲ್ಲ ಸಂಘ ಸಂಸ್ಥೆಯ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ತೇನೆ. ಈ ಮೂಲಕ ನಾಳೆ ಬೆಳಿಗ್ಗೆ ಏನು ನಮ್ಮ ಬನ್ನಿ ಮಹಾಕಾಳಿ ಗುಡಿ, ಕುಲಕರ್ಣಿಪೇಟೆಯಲ್ಲಿರ್ತಕ್ಕಂಥ ಬನ್ನಿ ಮಹಾಕಾಳಿ ಗುಡಿಯಿಂದ ಎಲ್ಲ ಯುವಕರು ಏನು ಪಾದಯಾತ್ರೆ ಹೋಗ್ತಿದ್ದಾರಲ್ಲ, ಆ ಪಾದಯಾತ್ರೆಗೆ ಹೋಗ್ತಿರ್ತಕ್ಕಂಥ ಯುವಕರಿಗೆ ವಿಜಯ್ ಜಾನಕಿಯವರು ಹಾಗೂ ಮಹಂತೇಶ್ ಹಿರೇಮಠ ಅವರು ಸಾಂಕೇತಿಕವಾಗಿ T-ಶರ್ಟ್ಗಳನ್ನು ಕೊಟ್ಟು ಅನಾವರಣ ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಇದಕ್ಕೆ ಸಾಕ್ಷಿಯಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಆಶೀರ್ವದಿಸಿ ಯಶಸ್ವಿಗೊಳಿಸಬೇಕೆಂದು ಸರ್ವರಲ್ಲಿ ನಾನು ಪ್ರಾರ್ಥಿಸ್ತೀನಿ. ಧನ್ಯವಾದಗಳು.